ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಸೊ ಇಲ್ಲಿ ಈ ಕ್ಲೈಮ್ಯಾಟಿಕಲ್ ಕಂಡೀಷನ್ ಇರುತ್ತೆ, ಅದು ನಮ್ಮ ಸಿಲ್ಕ್ ಪ್ರೊಡಕ್ಷನ್ನು ಅದು ವೇಸ್ಟೇಜ್ ಜಾಸ್ತಿ ಬಂದರೆ ಕುಕ್ಕಿಂಗ್ ಮಾಡುವಾಗ ನಮಗೆ ಸಿಲ್ಕ್ ಪ್ರೊಡಕ್ಷನ್ ಭಾಳಷ್ಟು ಕಡಿಮೆ ಆಗಿಬಿಡುತ್ತೆ. ಸೊ ಇದಕ್ಕೆ ಕುಕ್ಕಿಂಗ್ ಮಾಡುವಾಗ ಏನು ಮಾಡಿದರೆ ಜಟ್ಟು ಕಡಿಮೆ ಬರುತ್ತೆ, ಆ ಕಚ್ರಾ ಪುಲ್ಕಿ ಅಂತರ ರೆಡ್ಯೂಸ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ಇಲ್ಲಿ ನಿಮಗೆ ತಿಳಿಸಿದ್ದಾರೆ ನೋಡಿ. ಇದು ಒಂದೇ ಲಾಟ್ದು ಕಕ್ಕುನ್ಸು ನಂಬರ್ 1ಗೆ ನೀವು ರೆಫರ್ ಮಾಡಿದರೆ ನೋಡಿ, ಇಲ್ಲಿ ಮೂತಿಗಳೆಲ್ಲ ಒಡೆದ್ಬಿಟ್ಟು ಆ ಜಟ್ಟಲ್ಲಿ ಬಂದುಬಿಡಿದೆ ಎಲ್ಲ ಕಕ್ಕುನ್ಸು, ಜಟ್ಟು ಜಾಸ್ತಿ ಬಂದಿದೆ. ಇದರಿಂದ ನಿಮಗೆ ಸಿಲ್ಕ್ ಕಡಿಮೆ ಬರುತ್ತೆ, ನಿಮಗೆ ಇದು ಆಗುತ್ತೆ, ಏನೋ ಲಾಭ ಬರುವುದಿಲ್ಲ. ಇಲ್ಲಿ ನಂಬರ್ 2ಗೆ ನೀವು ನೋಡಿ, ಇಲ್ಲಿ ಜಟ್ಟು ಬಹಳಷ್ಟು ಕಡಿಮೆ ಆಗಿದೆ, ಅದಕ್ಕೆ ಒಂದು ವಾಟರ್ಗೆ ಟ್ರೀಟ್ಮೆಂಟ್ ಮಾಡಿ ಅದು ನೀವು ಕುಕ್ಕಿಂಗ್ ಮಾಡಿ ಟೆಸ್ಟ್ ಮಾಡ್ಬೋದು. ನಂಬರ್ 3ನೂ ಅಷ್ಟೇ, ಆ ಟ್ರೀಟ್ಮೆಂಟ್ ಮಾಡಿ ನೀವೇ ಟೆಸ್ಟ್ ಮಾಡಿ, ನಿಮಗೆ ಅನುಕೂಲ ಆದರೆ ಅದು ನೀವು ತಿಳ್ಕೊಂಡು ಆ ಟೆಕ್ನಾಲಜಿ ನೀವು ಅಡ್ಯಾಪ್ಟ್ ಮಾಡ್ಕೊಳ್ಳಿ, ನಿಮಗೆ ಬಹಳಷ್ಟು ಲಾಭ ಸಿಗುತ್ತೆ, ಏನು ವೇಸ್ಟೇಜ್ ಬರೋದಿಲ್ಲ. ಈ ನಂಬರ್ 4 ನೋಡಿ, ಅದರಲ್ಲಿ ನಿಮಗೆ ಇದೇ ಇಲ್ಲ, ಜೊಟ್ಟೆ ಇಲ್ಲ, ಬಹಳಷ್ಟು ಕಡಿಮೆ ಬಂದಿದೆ, 100% ರೀಲಿಂಗ್ ಬಂದಿದೆ. ಇದೆಲ್ಲ ನೀವು ತಿಳ್ಕೋಬೇಕು, ಇಂಡಸ್ಟ್ರಿನ ಇಂಪ್ರೂವ್ ಮಾಡಬೇಕು ಅಂತ ವಿನಂತಿ. ಸೊ ರೈತರಿಗೆ ಜಾಸ್ತಿ ಏನು ರೇಟ್ ಕೊಡ್ಬೋದು, ನಿಮಗೆ ಕೂಡ ಲಾಸ್ ಆಗೋದಿಲ್ಲ, ಲಾಭ ಬರುತ್ತೆ. ಈ ನಂಬರ್ಗೆ ನೀವು ಡಿಸ್ಪ್ಲೇ ಆಗಿದೆ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.